ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು GC ಜ್ಯುವೆಲರ್ಸ್. ಸೊ ಕಸ್ಟಮರ್ ಒಬ್ಬರು ಲಾಂಗ್ ಹಾರ ನೆಕ್ಲೆಸ್ ಮತ್ತೆ ಜುಮ್ಕಿ ಆರ್ಡರ್ ಮಾಡಿದ್ದಾರೆ. ಎಲ್ಲ ಹೋಲ್ ಸೆಟ್ ಆಗಿ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಅವ್ರ ಹತ್ರ ಆಲ್ರೆಡಿ ಹಳೆ ಎಕ್ಸಿಸ್ಟಿಂಗ್ ಚಿನ್ನ ಇತ್ತು. ಸೊ ಅದನ್ನ ಮೆಲ್ಟ್ ಮಾಡಿಬಿಟ್ಟು ಹೊಸ ಜ್ಯುವೆಲ್ರಿ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಕಸ್ಟಮರ್ ಅವ್ರು ಏನಂದ್ರೆ, ಸೊ ಅವ್ರು ಎಷ್ಟು ಚಿನ್ನ ಇದೆಯೋ ಮತ್ತೆ ಇನ್ನೊಂದು ಚೂರು ಅಮೌಂಟ್ ಅಡ್ಜಸ್ಟ್ ಮಾಡಿ ಸೊ ಆ ಬಜೆಟ್ ಅಲ್ಲೇ ಮಾಡ್ಕೊಡಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಮೇಡಮ್ ಅವ್ರು ಏನ್ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ ಎಲ್ಲ 75 ಹಾಲ್ ಮಾರ್ಕ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಅವ್ರ ರಿಕ್ವೆಸ್ಟ್ ಮೇಲೆಗೆ ಎಲ್ಲ 75 ಹಾಲ್ ಮಾರ್ಕ್ ಅಲ್ಲೇ ಮಾಡಿಸಿದೀವಿ. ಮತ್ತೆ ಇದಕ್ಕೆಲ್ಲ ಕಾರ್ಡ್ ಎಲ್ಲ ಆಗಿದೆ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಡಿಸೈನ್ ಎಲ್ಲಾನು ಮೇಡಮ್ ಅವರೇ ಖುದ್ದಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿಥಿಂಗ್ ತುಂಬಾ ನೀಟಾಗಿ ಅವ್ರಿಗೆ ಏನಂದ್ರೆ ಅವ್ರು ಆಲ್ರೆಡಿ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿದ್ದಾರೆ, ನಮ್ಗೆ ಇದೇ ಟೈಪ್ ಜ್ಯುವೆಲ್ರಿ ಬೇಕು, ಇಂಥದೇ ಟೈಪ್ ಜ್ಯುವೆಲ್ರಿ ಬೇಕು ಅಂತ. ಸೊ ಅದರಿಂದ ತುಂಬಾ ಕನ್ಫ್ಯೂಷನ್ ಏನೂ ಇಲ್ಲ. ಅವರು ನನಗೆ ಈ ಥರದ್ದೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಕೊಡಿದ್ರು. ಸೊ ಡಿಸೈನ್ ಸರ್ಚ್ ಮಾಡೋದಾಗ್ಲಿ ಏನೂ ಇಲ್ಲ. ಅವ್ರ ಹತ್ರ ಆಲ್ರೆಡಿ ಎಲ್ಲ ಬ್ಲೂ ಪ್ರಿಂಟ್ ಎಲ್ಲ ಇತ್ತು. ಸೊ ಇದೇ ಟೈಪ್ ನೆಕ್ಲೆಸ್ ಬೇಕು, ಇದೇ ಟೈಪ್ ನೆಕ್ಲೆಸ್ ಬೇಕು, ಮತ್ತೆ ಜುಮ್ಕಿ ಇದೇ ಟೈಪ್ ಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅವರ ಚಾಯ್ಸ್ ಮೇಲೆಗೆ ಮಾಡಿದ್ದೀವಿ. ಲಾಂಗ್ ಹಾರ ಬಂದ್ಬಿಟ್ಟು ಒಂದು 45 ಗ್ರಾಮಲ್ಲಿ ರೆಡಿ ಆಗಿದೆ. ಸೊ ಇದು ಮೇಡಮ್ ಅವರೇ ಕಳಿಸಿದ ಪಿಕ್ಚರು. ಅದರಲ್ಲಿ ಏನಿತ್ತಂದರೆ, ಇದು ಮೇಲೆ ಇದು ಚೈನ್ ಬರುತ್ತಲ್ಲ, ಚೈನ್ ಇದು ಬಂದ್ಬಿಟ್ಟು ಇನ್ನು ಸ್ವಲ್ಪ ಬ್ರಾಡ್ ಇತ್ತು. ಸೊ ಅದು ನಿಯರ್ಲಿ ಒಂದು 60 to 65 ಗ್ರಾಮ್ಸ್ ಆಗ್ತಿತ್ತು. ಸೊ ಅದಕ್ಕಾಗಿ ಇನ್ನೊಂದು ಅವ್ರಿಗೆ ಪೆಂಡೆಂಟ್ ತುಂಬ ಇಷ್ಟ ಆಯಿತು. ಸೊ ಪೆಂಡೆಂಟ್ ಏನು ಆಲ್ಟರ್ ಮಾಡಿದಿರ ಬೇರೆ ಏನಾದರೂ ಮಾಡ್ಬೋದಾ ಅಂತ ಹೇಳಿದ್ರು. ಮತ್ತು ನಾನು ಇದರಲ್ಲಿ ತುಂಬ ಬ್ರಾಡ್ ಇತ್ತು. ಸೊ ಅದನ್ನೊಂದು ಸ್ವಲ್ಪ ಬ್ರಾಡ್ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಮಾಡಿದ್ದೀವಿ. 45 ಗ್ರಾಮಲ್ಲಿ ರೆಡಿ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ಒಂದು ಆರ್ಡರ್ ಮಾಡಿದ್ದಾರೆ. ಸೊ ಇದೂ ಮೇಡಮ್ ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಇದು 25 ಗ್ರಾಮ್ ಅಂತ ಹೇಳಿದ್ರು, ಬಟ್ ಯಾಕಂದರೆ 29 ಗ್ರಾಮ್ಸ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಆ್ಯಕ್ಚುಲಿ ಪಿಕ್ಕಲ್ಲಿ ನೋಡೋದಾದರೆ ಎಲ್ಲ ಒಂದೇ ಹೋಲ್ ನೆಕ್ಲೆಸ್ ಥರ ಕಾಣಿಸುತ್ತೆ. ಬಟ್ ಮೇಡಮ್ ಅವ್ರೇನಂದರೆ ಅವರು ಐಡಿಯಾ ಮಾಡಿಬಿಟ್ಟು ಡಿಟ್ಯಾಚಬಲ್ ಟೈಪ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಡಿಟ್ಯಾಚಬಲ್ ಮಾಡೋದ್ರಿಂದ ನೀವು ಈ ಪೀಸ್ ಬೇಕಾದರೆ ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು, ಅಥವಾ ಬರೀ ನೆಕ್ಲೆಸ್ ಯೂಸ್ ಮಾಡ್ಬೋದು, ಕಾಸು ಹಾರ ಮಾತ್ರ ಯೂಸ್ ಮಾಡ್ಬೋದು, ಎರಡೂ ಬೇಕಾದರೂ ಜೊತೆಗೆ ಯೂಸ್ ಮಾಡ್ಬೋದು. ಇದು ರಿಮೂವಬಲ್ ಆಗುತ್ತೆ ಪೆಂಡೆಂಟು. ಸೊ ಅದರಿಂದ ನಿಮಗೆ ಮಲ್ಟಿಪಲ್ ಜ್ಯುವೆಲ್ರಿ ಟೈಪ್ ಯೂಸ್ ಮಾಡ್ಬೋದು. ಅದು ಕಸ್ಟಮರ್ ಅವರ ಐಡಿಯಾನೇ. ಮತ್ತು ಜುಮ್ಕಾ ಒಂದು 14 ಗ್ರಾಮಲ್ಲಿ ಹೇಳಿದ್ರು, ಇದೊಂದು 13 ಗ್ರಾಮಲ್ಲಿ ರೆಡಿ ಆಗಿದೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಅವ್ರೇನು ಅಂದ್ಕೊಂಡಿದ್ರು ಸೇಮ್ ಅದೇ ಟೈಪ್ ಬಂದಿದೆ. ಮೇಡಮ್ ಅವ್ರಿಗೂ ಫೋಟೋಸ್ ಎಲ್ಲ ಕಳಿಸಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದೇನೆಂದರೆ, ಅವರು ಬಜೆಟ್ ಎಷ್ಟಿದೆ ಸೊ ಅಷ್ಟರಲ್ಲೇ ಮಾಡಿಕೊಡಿ, ನಮಗೆ ಪಾಪ ಅವರು ಕಷ್ಟ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ತುಂಬ ಇದಾಗಿ ಹೇಳಿದ್ರು. ಸೊ ಅದಕ್ಕೆ ಅದು ತುಂಬ ಇಷ್ಟ ಆಯಿತು ನಮಗೆ. ಏನಂದರೆ, ನಾವು ಇವಾಗ ಆರ್ಡರ್ ಮಾಡಿಬಿಡ್ತೀವಿ, ಮತ್ತು ಅಮೌಂಟ್ ಇರಲ್ಲ, ಅಡ್ಜಸ್ಟ್ ಆಗೋಲ್ಲ, ಮತ್ತು ಟೈಮ್ ಕೇಳೋದು 15 ದಿನ 20 ದಿನ ಕೇಳೋದು, ಮತ್ತೆ ತೊಗೊತೀನಿ ಅನ್ನೋದು, ಅವೆಲ್ಲ ಸರೋಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಮುಂಚೆನೇ ಅವರು ಒಂದು 6 ಮಂತ್ಸ್ ಬಿಫೋರೇ ಇದ್ರ ಬಗ್ಗೆ ಎಲ್ಲ ಕೊಟೇಶನ್ ಒಂದು ಕೇಳಿದರು. ಮತ್ತು ಅಮೌಂಟ್ ಎಲ್ಲ ಒಂಚೂರು ಶಾರ್ಟೇಜ್ ಆಯ್ತಂತೆ. ಸೊ ಅದಕ್ಕಾಗಿ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡು ಒಂದೇ ಸಲ ಆರ್ಡರ್ ಮಾಡಿಸಿದ್ದಾರೆ. ಸೊ ಇದರಿಂದ ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಬೇಗ ಕ್ಲಿಯರ್ ಆದರೆ ನಮಗೂ ಅನುಕೂಲ ಆಗುತ್ತೆ. ಯಾಕಂದರೆ ನೀವು ರೇಟು ಒಂದಿನ ಇರೋ ರೇಟ್ ಇನ್ನೊಂದು ದಿನ ಇರಲ್ಲ, ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಮತ್ತು ಇದು ವಾಷರ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಅವ್ರ ಹತ್ರ ಆಲ್ರೆಡಿ ಇದು ಡೈಮಂಡು ಇಯರಿಂಗ್ ಒಂದಿತ್ತು. ಸೊ ಇದಕ್ಕೆ ಇದು ಪ್ಲೇಟ್ ಥರ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇದು ರಿಮೂವಬಲ್ ಮಾಡ್ಬೋದು, ಡೈಲಿ ವೇರ್ಗೆ ಇದನ್ನು ಯೂಸ್ ಮಾಡ್ಬೋದು, ಮತ್ತು ಎಲ್ಲಾದರೂ ಫಂಕ್ಷನ್ಗೆ ಆ ಥರ ಏನಾದರೂ ಹೋದರೆ ಇದೊಂದು ಪೀಸ್ ಅಟ್ಯಾಚ್ ಮಾಡ್ಕೊಂಡು ಹೋಗೋ ಥರ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಚಿಂತಾಮಣಿಯಲ್ಲೇ ರೆಡಿ ಮಾಡಿರೋದು. ವರ್ಕ್ ಅಂತೂ ತುಂಬ ಎಕ್ಸಲೆಂಟಾಗಿ ಬಂದಿದೆ. ಇದೊಂದು 5 ಗ್ರಾಮ್ಸಲ್ಲಿ ರೆಡಿ ಆಗಿದೆ. ಮತ್ತು ಮೇಡಮ್ ಅವ್ರ ಹತ್ರ ಡೈಮಂಡ್ ಒಂದು ರಿಂಗ್ ಇತ್ತು. ಸೊ ಅದು ರಿಂಗು ಮೆಲ್ಟ್ ಮಾಡಿಸ್ಬಿಟ್ಟು ಆ ಡೈಮಂಡ್ ತೆಗೆದುಬಿಟ್ಟು ಸೊ ಪೆಂಡೆಂಟ್ ಟೈಪ್ ಮಾಡಿಸ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಅರೌಂಡ್ 1.5 ಗ್ರಾಮಲ್ಲಿ ರೆಡಿ ಆಗಿದೆ. ಪೆಂಡೆಂಟ್ ಡಿಸೈನು ಅಷ್ಟೇ ಅವರೇ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರು, ನನಗೆ ಇದೇ ಟೈಪ್ ಪೆಂಡೆಂಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ಟೈಪ್ ಪೆಂಡೆಂಟ್ ಮಾಡಿದ್ದೀವಿ. ಪೆಂಡೆಂಟು ತುಂಬ ಚೆನ್ನಾಗಿದೆ. ಮತ್ತು ನೋಸ್ಪಿನ್ ಒಂದು ಆರ್ಡರ್ ಮಾಡಿದರು. ಸೊ ಶ್ರೀದೇವಿ ನೋಸ್ಪಿನ್ ಅಂತೀವಿ ಇದನ್ನು. ಸೊ ಕೆಳಗಡೆ 4 ಸ್ಟೋನ್ ಬರುತ್ತೆ, ಸೆಂಟ್ರಲ್ ಒಂದು ಸ್ಟೋನ್ ಬರುತ್ತೆ. ಇದು 75 ಹಾಲ್ ಮಾರ್ಕಲ್ಲೇ ಆಗಿದೆ. ಇದು ಯಾಕಂದರೆ ರೆಡಿಮೇಡಲ್ಲಿ ಸಿಗುತ್ತೆ, ರೆಡಿಮೇಡಲ್ಲಿ ಸಿಗೋದು ನಿಮ್ಗೆ ಅಷ್ಟು ಸ್ಟ್ರಾಂಗ್ ಇರಲ್ಲ. ಸೊ ಅದರಿಂದ ಇದು ಏನಂದರೆ ಆರ್ಡರ್ ಕೊಟ್ಟು ಮಾಡಿಸಿದ್ವಿ. ಇನ್ನೊಂದೇನೆಂದರೆ, ಇದು 1 ಪೀಸ್ 2 ಪೀಸ್ ಆ ಥರ ಕೆಲಸಗಾರರು ಮಾಡಲ್ಲ. ಮಿನಿಮಮ್ ಒಂದು 4-5 ಇಯರಿಂಗ್ ಇದು ನೋಸ್ಪಿನ್ ಬೇಕು ಅಂದರೆ ಮಾತ್ರನೇ ಮಾಡಿಕೊಡ್ತಾರೆ. ಸೊ ಅದಕ್ಕಾಗಿ ಒಂದು 4-5 ಮಾಡಿಸಿದ್ದೀವಿ. ಸೊ
ಸೊ ಇದೆ, ಯಾರಿಗಾದ್ರೂ ಬೇಕಾದರೆ ತೊಗೊಳ್ಬೋದು. ಮತ್ತು ನೀವು ಹಾರ ನೋಡೋದಾದರೆ ಚೈನಲ್ಲಿ ಪಿಕಾಕ್ ಬಂದಿದೆ ಮತ್ತು ಫ್ಲವರ್ ಬಂದಿದೆ. ಇದು ಗುಂಡು ನಾವು ಸಜೆಸ್ಟ್ ಮಾಡಿದ್ವಿ. ಸೊ ಸ್ಟೋನ್ ಆದರೂ ಹಾಕ್ಕೊಳ್ಳಿ, ಗುಂಡು ಆದರೂ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟ್ ಆಗುತ್ತೆ ಡಿಸೈನ್ ಅಂತ. ಸೊ ಅದ್ರ ಮೇಲೆಗೆ ಅವರು ಸ್ಟೋನ್ ಬೇಡ ಗುಂಡುನೇ ಯಾಕೆ ಅಂದಿದ್ದಕ್ಕೆ ಗುಂಡುನೇ ಹಾಕ್ಸಿ ಮಾಡಿಸಿದ್ದೀವಿ. ಮತ್ತು ಪೆಂಡೆಂಟಲ್ಲಿ ನೋಡೋದಾದರೆ ಆ ಕಡೆ ಈ ಕಡೆ ಪಿಕಾಕ್ ಇದೆ. ಸೊ ಸೆಂಟ್ರಲ್ಲಿ ಫ್ಲವರ್ ಕಾರ್ವಿಂಗ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಕೆಳಗಡೆ ಗೋಲ್ಡ್ ಬಾಲ್ಸ್ ಬಂದಿದೆ. ಮತ್ತು ಆ್ಯಕ್ಚುಲಿ ಇದಕ್ಕೆ ಸೆಂಟ್ರಲ್ ಮುತ್ತು ಏನಿರಲಿಲ್ಲ, ಆ್ಯಕ್ಚುಲಿ ಮುತ್ತು ಇತ್ತು. ಸೊ ಎಲ್ಲದರಲ್ಲೂ ಮುತ್ತು ಇತ್ತು. ಸೊ ಅವ್ರಿಗೆ ಮುತ್ತು ಬೇಕಾಗಿರಲಿಲ್ಲ. ಮತ್ತು ಎಲ್ಲ ಗೋಲ್ಡ್ ಬಾಲ್ಸೇ ಹಾಕಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಇದು ನೆಕ್ಲೆಸ್ಸು ಹಾರ ಎರಡು ಸೆಟ್ ಅಲ್ಲ, ಸೊ ಎರಡು ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಮುತ್ತು ಇತ್ತು ಸೆಂಟ್ರಲ್ಲಿ. ಸೊ ಸೇಮ್ ಮುತ್ತನ್ನ ಇಲ್ಲಿ ಕೆಳಗಡೆ ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ಕಂಪ್ಲೀಟಾಗಿ ಒಂದು ಸೆಟ್ ಥರ ಕಾಣಿಸುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಸೊ ನೆಕ್ಲೆಸ್ ಇದು ಪೆಂಡೆಂಟನ್ನು ಒಂದು ಸಿಮಿಲರ್ ಆಗಿ ಹಾರದ ಪೆಂಡೆಂಟ್ ಟೈಪೇ ಬರುತ್ತೆ, ಬಟ್ ಎಕ್ಸಾಕ್ಟ್ ಇರಲ್ಲ. ಸೊ ರೆಪ್ಲಿಕಾ, ಸೊ ಅವ್ರು ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಡಿಸೈನ್ ಸೇಮ್ ಏನು ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಅದೇ ಡಿಸೈನೇ ಮಾಡಿದ್ದೀವಿ. ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದೊಂದು 45 ಗ್ರಾಮಲ್ಲಿ ರೆಡಿ ಆಗಿದೆ, ಇದೊಂದು 29 ಗ್ರಾಮಲ್ಲಿ ರೆಡಿ ಆಗಿದೆ. ಜುಮ್ಕಾ ಬಂದ್ಬಿಟ್ಟು ಅರೌಂಡ್ 14 ಗ್ರಾಮಲ್ಲಿ ರೆಡಿ ಆಗಿದೆ. ನಿಮಗೆ ಯಾರಿಗಾದ್ರೂ ಈ ಥರ ಜ್ಯುವೆಲ್ರಿ ಬೇಕಾದರೆ ಬಂದು GC ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡಿ. ಸೊ ನಮ್ಮ ಶಾಪ್ ಬಂದುಬಿಟ್ಟು KR ಪುರಂ ಮಲ್ಬಾರ್ ಗೋಲ್ಡ್ ಹತ್ರ ಇರೋದು. ಸೊ ಬಂದು ಆರ್ಡರ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದರೂ ಜ್ಯುವೆಲ್ರಿ ಬಗ್ಗೆ ಡೀಟೇಲ್ಸ್ ಅಥವಾ ಆರ್ಡರ್ ಏನಾದರೂ ಮಾಡ್ಕೊಳ್ತಿದ್ದೀರ ಅಂದರೆ ಪ್ಲೀಸ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನೀವೇನೇ ಜ್ಯುವೆಲ್ರಿ ಆರ್ಡರ್ ಮಾಡಿದ್ರೂ ಒಂದು 1 ವೀಕಿಂದ 10 ಡೇಸ್ ಒಳಗಡೆ ಡೆಲಿವರಿ ಮಾಡಿಬಿಡ್ತೀವಿ. ಮತ್ತು ಪೇಮೆಂಟ್ ಬಂದುಬಿಟ್ಟು 80% ಫಸ್ಟೇ ಪೇಮೆಂಟ್ ಮಾಡಬೇಕು. ರಿಮೈನಿಂಗ್ 20% ಏನಂದರೆ ನೀವು ಡೆಲಿವರಿ ಟೈಮಲ್ಲಿ ಕೊಟ್ಟು ಇಸ್ಕೊಂಡು ಹೋಗ್ಬೋದು. ಇದು ವಿಷಯ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೇನಾದರೂ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ಸೊ ಜ್ಯುವೆಲ್ರಿ ಎಲ್ಲ ಹೆಂಗಿದೆ ಅಂತ ಒಂದು ಕಮೆಂಟ್ ಡ್ರಾಪ್ ಮಾಡಿ. ಯಾರಿಗಾದರೂ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡ್ರೆ ಖಂಡಿತ ಶೇರ್ ಮಾಡಿ. ಯಾರಾದರೂ ಜ್ಯುವೆಲ್ರಿ ಏನಾದರೂ ಮಾಡಿಸ್ಕೊಳಂಗಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ.